ಇದು ಸಂಡೇ ಲಾಗು ಸ್ವಲ್ಪ ಲೇಜಿ ಡೇ ಅಂತ ಹೇಳ್ಬೋದು. ಲೇಟ್ ಆಗಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಎದ್ದು ಊರಿಂದ ತಂದಿದ್ ಪಪ್ಪಾಯ ಹಣ್ಣಾಗಿತ್ತು, ಅದನ್ನ ಕಟ್ ಮಾಡಿ ತಿಂದ್ವಿ. ಈ ಪಪ್ಪಾಯದಲ್ಲಿ ವಿಟಮಿನ್ ಸಿ ಮತ್ತೆ ಎ ಹೇರಳವಾಗಿರೋದ್ರಿಂದ ಬೆಳಗ್ಗಿನ ಜಾವ ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ಒಳಗಡೆ ಇರೋ ಜಂತು ಹುಳುಗಳು ಕಡಿಮೆ ಆಗ್ತವೆ, ಮತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಸ್ಕಿನ್ನಿಗೆ ಹಚ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ, ಮತ್ತೆ ಈ ಡಾರ್ಕ್ ಸರ್ಕಲ್ ಮತ್ತೆ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಮಾರ್ನಿಂಗ್ ಟೈಮೇ ಜಾಸ್ತಿ ತಿನ್ನಿ ಪಪ್ಪಾಯನ. ನೀರ್ ದೋಸೆ ಮಾಡಿದ್ವಿ. ನೀರ್ ದೋಸೆ ಮಾಡ್ಬೇಕಾದ್ರೆ ಈರುಳ್ಳಿಯಿಂದ ಎಣ್ಣೆನ ಹಚ್ಕೊಳ್ಳಿ, ಆಗ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಫ್ರೂಟ್ಸ್ ಗಳು ಇರ್ಲಿಲ್ಲ, ಹಾಗಾಗಿ ಅದನ್ನ ತಗೊಂಡ್ ಬರ್ಬೇಕಿತ್ತು. ಅಲ್ಲಿಗೆ ಹೋಗಿದ್ವಿ. ಮತ್ತೆ ಸಂಡೇ ಅಲ್ವಾ, ಸ್ಪೆಷಲ್ ಚಿಕನ್ ಇರ್ಬೇಕಲ್ವಾ, ಹಾಗಾಗಿ ಚಿಕನ್ ತಗೊಂಡು ಮನೆಗ್ ಬಂದ್ವಿ. ನನ್ ಮಗ ಯಾವ್ದೋ ಒಂದ್ ಫ್ರೂಟ್ ಇತ್ತು, ಅದನ್ನ ಬೇಕು ಅಂತ ಕೇಳ್ದ, ಅದನ್ನ ತಗೊಂಡ್ ಬಂದ್ವಿ. ಅದನ್ನ ಅಂದ್ರೇನೆ ಸ್ಪೆಷಲ್ ಅಲ್ವಾ. ಇವತ್ತು ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದು ಬಿರಿಯಾನಿಗೆ ಅವರೆಕಾಳನ್ನ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಇದ್ರ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಇದೆ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ರೆಸಿಪಿ. ಅದ್ರ ಜೊತೆಗೆ ಚಾಪ್ಸ್ ಕೂಡ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಬಿರಿಯಾನಿ ಮಾಡಿದ್ರೆ ಗ್ರೇವಿ ಇರ್ಲೇಬೇಕು, ಹಾಗಾಗಿ ನೆಕ್ಸ್ಟ್ ಅದನ್ನೆಲ್ಲ ತಿಂದ್ವಿ. ಇವತ್ ಕ್ಲೈಮೇಟ್ ಸ್ವಲ್ಪ ಮಳೆ ಬರೋ ತರ ಇತ್ತು ಸಂಡೆ, ಹಾಗಾಗಿ ಹೊರಗೆಲ್ಲೂ ಹೋಗ್ಲಿಲ್ಲ. ಮನೆಯಲ್ಲೇ ಇದ್ದಿದ್ ಕೆಲ್ಸಗಳೆಲ್ಲ ಮಾಡ್ಕೊಂಡು ಪಾಪುನ ಆಟ ಆಡ್ಸ್ಕೊಂಡಿದ್ವಿ. ಇದಾಗಿತ್ತು ಸಂಡೇ ವ್ಲಾಗು. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.